ಇವತ್ತು ಖಂಡನೆ ಮಾಡ್ಬೋದಾಗಿತ್ತು. ಯಾರಾದ್ರೂ ದಾವಣಗೆರೆ ಬಂದು ಪ್ರೆಸ್ ಮೀಟ್ ಮಾಡಿದ್ರೆ ಶೋಷಿತ ವರ್ಗಗಳ ಒಕ್ಕೂಟ ಅಂತಂದೇನು ದೊಡ್ಡ ದೊಡ್ಡ ಮೀಟಿಂಗ್ ಆಗ್ತವೆ, ಅವು ಸಿದ್ದರಾಮಯ್ಯವ್ರನ್ನ ಜಸ್ಟಿಫೈ ಮಾಡ್ಕೊಳ್ಳೋಕ್ಕೆ. ಈ ಕ್ಷೇತ್ರದಲ್ಲಿ ಬಂದು ಏನಾದರೂ ಮಾಡಿದ್ರ, ಟಿಕೆಟ್ ಕೊಡ್ರಿ ಅಂತಂದು ಕೊಡದೇ ಇದ್ದಾಗ ಏನಾದರೂ ಮಾಡಿದ್ರ, ಸಿದ್ದರಾಮಯ್ಯ ಅವ್ರು ತಪ್ಪು ಮಾಡಿದಾಗ ಅವ್ರ ವಿರುದ್ಧ ಏನಾದ್ರು ಮಾತಾಡ್ತಾರೆ. ಸ್ಪೀಕಿಂಗ್ ಟ್ರುತ್ ಟು ದ ಪವರ್, ಅದು ಇದೆಯಲ್ಲ, ದಟ್ ಈಸ್ ರಿಯಲ್ ಜನಪರ ಕಾಳಜಿ. ಅದೆಲ್ಲ ಸುತ್ತೋಗ್ಬಿಟ್ಟಿದ್ದೀವಿ. ಎಲ್ಲ ನೋಡಿ ನಾವು ನಮ್ಗೆ ಅದೃಷ್ಟ ಇಲ್ಲ, ಲಂಕೇಶ್ ಕಾಲದಲ್ಲಿ ನಾವೆಲ್ಲ ಹುಟ್ಟಿಲ್ಲ. ನಾವೆಲ್ಲ ಅವ್ರು ಇದ್ದಾಗ ಅವ್ರಿರ್ಬೋದು, ಶಾಂತವೇರಿ ಗೋಪಾಲ್ ಗೌಡ ಇರ್ಬೋದು, ಅವರೆಲ್ಲ ಇದ್ದ ನಾವು ನೋಡಿಲ್ಲ ನಾವೆಲ್ಲ. ಅವಾಗವ ನಮ್ಮ ತಂದೆ ಅವ್ರ ಹತ್ರ ಎಲ್ಲ ಕೇಳಿದ್ದೀವಿ. ಇವರೆಲ್ಲ ಆ ಒಂದು ಗರಡಿನಲ್ಲಿ ನಿಜವಾಗ್ಲೂ ಬಂದವರ ಅಂತಂದ್ಬಿಟ್ಟು ಆಶ್ಚರ್ಯ ಆಗ್ತದೆ. ಯಾಕೆ ಭಾಷಣ ಕೊಡ್ತೀವಿ? ಸ್ಟಾಪ್. ನಿಜವಾಗಿ ಹೇಳ್ಕೆ ನಾವೆಲ್ಲ ಬಂಡವಾಳಶಾಹಿಗಳಿಗೆಲ್ಲ ಸೋಲ್ಡ್ ಔಟ್ ಆಗಿದ್ದೀವಿ. ನಮ್ಮದು ಪ್ರಯಾರಿಟಿ ನಮ್ಮ ಅಧಿಕಾರದಲ್ಲಿರೋದು ನಮ್ಮ ಮಕ್ಕಳನ್ನ, ಸ್ವಂತ ಒಡಹುಟ್ಟಿದ ಮಗನ್ನ, ನಂತರ ಮೊಮ್ಮಗನ್ನ ಮಾತ್ರ ನಾವು ಇವತ್ತು ಬೆಳೆಸ್ಬೇಕಂತಿದ್ದೀವಿ. ಪಬ್ಲಿಕ್ಕಾಗಿ ಹೇಳ್ಬಿಡಿ, ಭಾಷಣ ಕೊಡೋದನ್ನು ನಿಲ್ಲಿಸ್ಬಿಡಿ ಅಂತ. ಶ್ರೀನಿವಾಸ್ ದಾಸಕರಿಯಪ್ಪ ಕೂಡ ಅಹಿಂದಾಗೆ ಬರ್ತಾರೆ. ಹಾಗೆ ನೋಡಿದ್ರೆ ಕಾಂಗ್ರೆಸ್ ಅಹಿಂದ ಒಂದು ಅಗ್ರಿಮೆಂಟ್ ತೊಗೊಂಡಿಲ್ಲ. ಹಾಗೆ ನೋಡಿದ್ರೆ ಈಗ ಇದೇ ವಿಚಾರ ನೀವು ಪ್ರೆಸ್ ಮೀಟಲ್ಲೂ ಕೂಡ ಚರ್ಚೆ ಮಾಡೋದು. ದಾಸಕರಿಯಪ್ಪ ಅವರು ಕೂಡ, ಯಾಕಂದರೆ ನಾನು ಕ್ಷೇತ್ರದಲ್ಲಿ ಓಡಾಡ್ಕೊಂಬಂದಿರೋದ್ರಿಂದ ಹೇಳ್ತಿರೋದು, ಬಹುಪಾಲು ಜನ ಮಾತಾಡ್ತಾರೆ, ಇನ್ಕ್ಲೂಡಿಂಗ್ ಹಿಂದುಳಿದ ಸಮಾಜಗಳಲ್ಲಿರುವಂಥವ್ರು, ದೊಡ್ಡ ಸಮಾಜನೇ ಅಂದ್ಕೊಳ್ಳೋಣ, ಅವರು ಸೇರಿದಂತೆ ಹೇಳಿದ್ದು ದಾಸಕರಿಯಪ್ಪ ಬಗ್ಗೆ ಪಾಸಿಟಿವ್ ಇರುವಂಥದ್ದು. ಈಗ ನೀವು ಪಾದಯಾತ್ರೆ ಈಗ 2ನೇ ಸಲ ಮಾಡ್ತಿದ್ದೀರಿ. ಪಾದಯಾತ್ರೆ ಮಾಡೋದಕ್ಕಿಂತಲೂ ಮಿಗಿಲಾಗಿ ನೀವು ಆ ಕಡೆ ಬೆಂಬಲಿಸಿದ್ರಿ ಅನ್ನೋ ಕಾರಣಕ್ಕೆ ಮತ್ತೊಬ್ಬರನ್ನ ಇಲ್ಲಿ ಕರ್ಕೊಂಡ್ಬಂದು ದೊಡ್ಡದೊಂದು ವಿವಾದ ಮಾಡಿದ್ರು ಅಂತ ಅನ್ಸುತ್ತಾ? ಇರ್ಬೋದು, ಇರ್ದೇನೋ ಇರ್ಬೋದು. ನಾನು ಅದಕ್ಕೆ ಹೆಚ್ಚು ಗಮನ ಕೊಡ್ತಾ ಇಲ್ಲ. ಅವರು ಇವತ್ತು ನಾನು ಈ ಒಂದು ಕ್ಷೇತ್ರ ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಸಿದ್ದರಾಮಯ್ಯನವರು ಬರ್ತಾರೆ, ಬಂದು ಈ ಒಂದು ಅವರ ಒಂದು 4-5 ಸ್ಟ್ಯಾಂಡರ್ಡ್ ಡೈಲಾಗ್ಗಳಿದಾವೆ. ನಾನೇ ಅಭ್ಯರ್ಥಿ, ಇಲ್ಲಿ ನನಗೆ ಓಟ್ ಹಾಕಿ, ಹೌದು, ಆಮೇಲೆ ನನ್ನ ಕುರ್ಚಿ ಎಳ್ಳಾಡ್ತಾ ಇದೆ, ಗಟ್ಟಿ ಮಾಡ್ಕೋಬೇಕು, ನನಗೆ ಶಕ್ತಿ ತುಂಬ್ದಂಗೆ ಆಗುತ್ತೆ, ಅವ್ರು ಸ್ಟ್ಯಾಂಡರ್ಡ್ ಡೈಲಾಗ್ ಎಲ್ಲ ಹೇಳ್ತಾರೆ. ಆಮೇಲೆ ಅವ್ರು ಇನ್ನೊಂದು ಏನು ಕೆಲಸ ಮಾಡ್ತಾರೆ, ಕುರುಬರನ್ನು ಸಪರೇಟಾಗಿ ಕರೆಸ್ತಾರೆ. ಇವರು ಅರೇಂಜ್ ಮಾಡ್ತಾರೆ SS ಮಲ್ಲಿಕಾರ್ಜುನ್ ಅವರು ಬಾಪೂಜಿ ಆಡಿಟೋರಿಯಮಲ್ಲಿ ಅಥವಾ ಬಾಪೂಜಿ ಸಮುದಾಯ ಭವನದಲ್ಲಿ ಎಲ್ಲ ಕುರುಬರು ಲೀಡರ್ ಎಲ್ಲ ಹಳ್ಳಿಗಳಿಂದ ಕರೆಸ್ಬಿಟ್ಟು ಸಿದ್ದರಾಮಯ್ಯ ಅವ್ರ ಹತ್ರ ಸಪರೇಟಾಗಿ ಒಂದು ಪಾಠ ಮಾಡಿಸ್ತಾರೆ, ಒಂದು ಸೆಷನ್ ಮಾಡಿಸ್ತಾರೆ ನಮ್ಮೆಲ್ಲ. ಯಾಕಂದ್ರೆ ಇವರಿಗೆ ಅವ್ರನ್ನ ನೋಡೋದೇ ಒಂದು ಭಾಗ್ಯ ಇರ್ತದೆ ಪಾಪ ಹಳ್ಳಿ ಜನಕ್ಕೆ. ಹತ್ರದಿಂದ ಕರೆಸ್ಬಿಟ್ಟು ಭಾಳ ಆತ್ಮೀಯತೆ ಇವಾಗ ಮಾತ್ರ ಅದು ಮಾತಾಡಿಸ್ತಾರೆ. ಇದೆಲ್ಲ ಏನಾಗ್ತೈತೆ, ಜನಗಳದ್ದು ಮೈಂಡ್ ಸ್ವಲ್ಪ ಆ ಕಡೆ ಈ ಕಡೆ ವ್ಯಾಸಿಲೇಟ್ ಆಗುತ್ತೆ, ಚೇಂಜ್ ಆಗುತ್ತೆ. ಸೊ ನಾವು ಪಾದಯಾತ್ರೆ ಮೂಲಕ ಹೋಗ್ಬಿಟ್ಟು ಅದನ್ನ ಅನ್ಡೂಯಿಂಗ್ ಅಂತ ಹೇಳ್ತೀವಿ, ಆ ನಶೆ ಇಳಿಸ್ಬೇಕಾಗ್ತದೆ. ಸೊ ನೀವು ಪ್ರದೀಪ್ ಈಶ್ವರ್ ಬಗ್ಗೆ ಹೇಳ್ತಾ ಇದ್ರಿ, ನಾನು ಸಿದ್ದರಾಮಯ್ಯ ಬಂದು ಏನೋ ಒಂದು ಇಂಪ್ಯಾಕ್ಟ್ ಮಾಡಿ ಹೋಗ್ತಾರಲ್ಲ, ಅದನ್ನ ಐ ವಾಂಟ್ ಟು ಅನ್ಡೂ ದಟ್ ಇಂಪ್ಯಾಕ್ಟ್. ಕಾಂಗ್ರೆಸ್ ಒಬ್ಬ ಶಾಸಕನ ಮಟ್ಟದಲ್ಲಿ ನಿಮ್ಮನ್ನು ನೋಡ್ತಿದ್ರೆ ನೀವು ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಿದ್ರಿ. ಅಲ್ಲ, ನಾವು ಆಂಬಿಷಿಯಸ್ ಆಗಿರ್ಬೇಕು ಪೊಲಿಟಿಕ್ಸ್ ಅಲ್ಲಿ. ನಾವು ದೊಡ್ಡ ಮಟ್ಟದಲ್ಲೇ ಯೋಚನೆ ಮಾಡಬೇಕಾಗ್ತದೆ. ಯಾಕೆ ಅಂತಂದ್ರೆ ಅವರು ಟೇಕನ್ ಫಾರ್ ಗ್ರಾಂಟೆಡ್. ನಮ್ಮನ್ನೆಲ್ಲ ಏನು ಮಾಡ್ತಾರೆ ಗೊತ್ತಾ, ಟೇಕನ್ ಫಾರ್ ಗ್ರಾಂಟೆಡ್ ಜೊತೆಗೆ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿನ ಅಂಡರ್ ಎಸ್ಟಿಮೇಟ್ ಅಲ್ಲ, ನಿಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡ್ತಿಲ್ಲ ಅಂತ ನನಗನ್ಸುತ್ತೆ. ಯಾಕೆ ಅಂತ ಹೇಳ್ತೀನಿ, ನೀವು ಅವರನ್ನು ಬೆಂಬಲಿಸಿದ್ರಿ ಅನ್ನೋ ಕಾರಣಕ್ಕೇನೆ ಒಬ್ಬ ಡೈಲಾಗ್ ಕಿಂಗನ್ನು ಕರ್ಕೊಂಬಂದು ಇಲ್ಲಿ ಹೇಳಿಕೆಗಳನ್ನು ಕೊಡಿಸ್ತಾರೆ. ಅವರು ಕೂಡ ಶಾಸಕರಿದ್ದಾರೆ, ಅವರು ಹಿಂದುಳಿದವ್ರೆ ಅಂತ ಹೇಳ್ಕೊತಾರೆ. ನಿಮ್ಮ ಅಹಿಂದ, ಅವರ ಅಹಿಂದ ಹೇಗಿದೆ, ಒಬ್ಬ ಪತ್ರಕರ್ತನಾಗಿ ನಾನು ಅಹಿಂದವನ್ನು ಪದೇ ಪದೇ ಪ್ರತಿಪಾದಿಸುವಂಥವನು. ದಮನಿತರು, ಶೋಷಿತರು ಯಾರಿದ್ದಾರೆ ಅವರ ಪರವಾಗಿ ನೀವು ನಿಂತಿದ್ದೀರಿ. ಮತ್ತೆ ಅದೇ ಕಪಿಮುಷ್ಟಿಯಲ್ಲಿ ನಿಂತ್ಕೊಂಡು ಡೈಲಾಗ್ ಕಿಂಗ್ ನಾನು ಅಹಿಂದ ಅಂತ ಹೇಳ್ತಾರೆ. ಇಷ್ಟು ವ್ಯತ್ಯಾಸ ಆಗುತ್ತೆ. ಆದರೆ ತುಂಬ ಸ್ಪಷ್ಟವಾಗಿ ಕೆಲ ಸ್ನೇಹಿತರು, ಪತ್ರಕರ್ತ ಸ್ನೇಹಿತರು, ಇಲ್ಲ ವಿನಯ್ ಕುಮಾರ್ ಅವರು ಎಂಟ್ರಿ ಕೊಟ್ಟರು ಅನ್ನೋ ಕಾರಣಕ್ಕೋಸ್ಕರನೇ ಅವ್ರಿಗೆ ಆಲ್ಟರ್ನೇಟಿವ್, ಅವರಿಗೆ ಸರಿಸಮನಾಗಿರೋರನ್ನ ತರಿಸ್ಬೇಕು ಅನ್ನೋ ಕಾರಣಕ್ಕೆ ತರಿಸಿರಬಹುದು ಅಂತ. ಅದರ ಅರ್ಥ ನಿಮ್ಮನ್ನು ಅವರು ಶಾಸಕರು ಅಂತ ಕನ್ಸಿಡರ್ ಮಾಡಿದ್ದಾರೆ. ನೀವು ನಶೆ ಇಳಿಸುವಂತಹ ಒಂದು ಹೊಸ ಪ್ರಯತ್ನ ಏನು ಮಾಡ್ತಿದ್ದೀರಿ. ಅಲ್ಲೂ ಕೂಡ ಸರ್, ನಾನು ಫೀಲ್ಡಲ್ಲಿ ನೋಡಿದ್ದು ಅದೇ ಒಂದು ಉನ್ಮಾದದಲ್ಲಿದ್ದಾರೆ. ಅವ್ರು ಬಂದರೆ ಸಾಕು ನೋಡೋಣ, ಅದನ್ನು ಇಳಿಸೋದು ಸುಲಭ ಆಗುತ್ತೆ. ಯಾಕೆ ನಾನು ನಿಮ್ಗೆ ಆರಂಭದಲ್ಲಿ ಒಂದು ಶ್ಲೋಕ ಹೇಳಿಬಿಟ್ಟೆ, ನೀವು ಎರಡೆರಡು ದೊಡ್ಡ ಏನು ಪರಂಪರೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ದೊಡ್ಡದೊಂದು ಏನು ಗೋಡೆ ಇದೆ, ಗೋಡೆ ಹೊಡಿಬೇಕಿದೆ. ಒಂದು ಅಹಿಂದಾದ ಗೋಡೆ, ಯಾಕೆ ಅಂತ ಹೇಳ್ತೀನಿ, ಇನ್ನೊಂದು ದಾವಣಗೆರೆಯ ಗೋಡೆ. ಸಾಮಾನ್ಯನಿಗೆ ಸಿಗಬೇಕು ಅಧಿಕಾರ ಅಂತ ನೀವು ಬಯಸ್ತಿದ್ದೀರಿ. ಈಗಲೂ ಕೂಡ ಅದನ್ನೇ ಹೇಳಿದ್ದು. ಆ ಎರಡೂ ಕಡೆ ಎರಡು ಥರದ ಉನ್ಮಾದ ಇದೆ. ಹೇಗೆ ಸಾಧ್ಯ ಆಗುತ್ತೆ ಪಾದಯಾತ್ರೆ ನಿಮಗೆ? ಜನಗಳ ಹತ್ರ ಹೋಗಿ ನಾವು ವಿ ಹ್ಯಾವ್ ಟು ಅಪೀಲ್ ಟು ದೆಮ್. ಜನಗಳು ಯಾರು ಕೂಡ ಹುಟ್ಟಿನಿಂದ ಕೆಟ್ಟವರಲ್ಲ, ಬಯಾಸ್ಡ್ ಆಗಿರೋದಿಲ್ಲ ಯಾರು ಕೂಡ. ಅವ್ರಿಗೆ ಹಲವಾರು ದಾಳಿಗಳಾಗಿರ್ತವೆ
ಪ್ರಹಾರ ಅಂತ ಏನು ಹೇಳ್ತೀವಲ್ಲ ಅದು ವಿಚಾರಗಳಿರ್ಬೋದು, ಸುಳ್ಳು ಸುದ್ದಿ ಇರ್ಬೋದು, ಈ ರೀತಿ ಸೈಕಾಲಜಿಕಲ್ ಮ್ಯಾನಿಪ್ಯುಲೇಷನ್ ಎಲ್ಲ ಆಗಿರ್ತದೆ. ನಾವು ನಡ್ಕೊಂಡು ಅವು ಊರಿಗೆ ಹೋಗಿ ಒಂದು ದೇವಸ್ಥಾನದ ಮುಂದೆ, ಜಗಲಿ ಕಟ್ಟೆ ಮುಂದೆ ಅವನ್ನೆಲ್ಲ ಸೇರ್ಕೊಂಡು ಸಮಾಧಾನದಿಂದ ಮಾತಾಡಿದಾಗ, ವಿಚಾರಗಳನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳಿದಾಗ ಖಂಡಿತ ಬದಲಾವಣೆ ಆಗ್ತದೆ. ಇದು ಭಾಳ ಟೈಮ್ ಕನ್ಸ್ಯೂಮಿಂಗ್. ಇದು ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಾವು ಇದನ್ನು ಮಾಡ್ತೀವಿ. ನಾನು MP ಎಲೆಕ್ಷನ್ನಲ್ಲಿ ಯಾಕೆ ನನ್ನ ಹೆಸರು ಬೇಗ ಸ್ವಲ್ಪ ರೈಸ್ ಆಯಿತು ಅನ್ನೋದಕ್ಕೆ 650 ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದ್ದೆ. 8 MLA ಕಾನ್ಸ್ಟಿಟ್ಯೂನ್ಸಿನಲ್ಲಿ ಮಾಡಿದ್ದೆ. ನಾವು ಗಟ್ಟಿತನ ತೋರಿಸ್ಬೇಕು, ಆಮೇಲೆ ಪ್ರಾಮಾಣಿಕತೆ ತೋರಿಸ್ಬೇಕು, ಆಮೇಲೆ ನನ್ನ ಉದ್ದೇಶ ಒಳ್ಳೆದಿದೆ ಅಂತ ತೋರಿಸ್ಬೇಕು. ಇವತ್ತು ಇದೆಲ್ಲ ಹೋರಾಟ ಮಾಡ್ತಿರೋದು ನಾಳೆ ನನಗೆ BJPನಲ್ಲಿ ಸ್ಥಾನಮಾನ ಸಿಗ್ತದೆ ಹಂಗೆ ಅನ್ನೋದು ನಾವು ಮುಂಚೆನೇ ಸೇರ್ಕೊಂಡ್ಬಿಡ್ಬೋದಾಗಿತ್ತು, ಅಥವಾ ಆವಾಗ ಸಿದ್ದರಾಮಯ್ಯ ಅವರಿಗೆ ಪರಮಾಪ್ತ ಆಗ್ಬೋದಾಗಿತ್ತು. ನಾನು ಅವತ್ತು ಅವ್ರು ಹೇಳಿದಾಗ ಹಿಂದೆ ಸೇರ್ಕೊಂಡ್ಬಿಟ್ಟು ಅವ್ರದ್ದು ಇವತ್ತು ಇನ್ನರ್ ಸರ್ಕಲಲ್ಲಿ ನಾನು ಓಡಾಡ್ಕೊಂಡಿರ್ಬೋದಿತ್ತು. ಅವೆಲ್ಲ ಕಾಂಬಿನೇಷನ್ಸ್ ಇದ್ದರೂ ಕೂಡ ನಾನು ಅವತ್ತು ಸ್ಯಾಕ್ರಿಫೈಸ್ ಮಾಡಿದೆ. ಯಾಕಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಒಂದು ಅಷ್ಟೊಂದು ಪರಮಾಧಿಕಾರ ಇರುವಂಥ ವ್ಯಕ್ತಿ ಹತ್ತಿರ ಇರಬೇಕು ಅಂತಂದಾಗ ಭಾಳ ಜನ ಕಾಂಪ್ರಮೈಸ್ ಆಗಿ ಹೋಗ್ಬಿಡ್ತಾರೆ. ನಾಳೆ MLC ಮಾಡ್ತಾರೋ ಏನೋ ಮಾಡ್ತಾರೋ ಅಂತಂದ್ಬಿಟ್ಟು. ಅವತ್ತು ನಾನು ಕಾಂಪ್ರಮೈಸ್ ಆಗಿಲ್ಲ, ಅದಾದಮೇಲೂ ಕೂಡ ನಾನು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಒಂದು ಸ್ವಾಭಿಮಾನಿ ಬಳಗ ಕಟ್ಕೊಂಡು ಓಡಾಡ್ತಿರೋದು ಇವತ್ತು ಕೂಡ. ಇವತ್ತೇನೋ ಒಂದು ಅಪೇಕ್ಷೆ ಇದೆ ಅಂತಂದಲ್ಲ, ನಾವು ಯಾವಾಗ ಈ ರೀತಿ ಒಂದು ಒಳ್ಳೆಯ ಉದ್ದೇಶ ಹಿಡ್ಕೊಂಡು ಸ್ವಾರ್ಥ ಇಲ್ದಂಗೆ ಹೋಗಿ ಕೆಲಸ ಮಾಡ್ತೀವಿ, ಜನ ಖಂಡಿತ ಬದಲಾಗ್ತಾರೆ. ಸಿದ್ದರಾಮಯ್ಯನವ್ರು ಇರ್ಬೋದು ಅಥವಾ ಇನ್ಯಾರು, ಇವತ್ತೆಲ್ಲ ಜನಕ್ಕೆ ಅರ್ಥ ಆಗ್ತದೆ. ಅವರು ಸುಳ್ಳುಗಳು ಪುನರಾವರ್ತನೆ ಆಗ್ತಿದ್ದಾವೆ, ಅವು ಪುನರಾವರ್ತನೆ ಆಗ್ತದೆ. ಪದೇ ಪದೇ ಹೇಳಿದ್ದನ್ನೇ ಹೇಳಿದಾಗ ಅದು ವ್ಯಾಲ್ಯೂ ಕಳ್ಕೊಂಡ್ಬಿಡುತ್ತದು. ಜನ ದಡ್ರಲ್ಲ ಇವತ್ತು. ಬಟ್ ಎಲೆಕ್ಷನ್ ಅಂತ ಅಂದಾಗ ಇಟ್ಸ್ ಎ ಟೋಟಲಿ ಡಿಫ್ರೆಂಟ್ ಡೈನಾಮಿಕ್ಸ್. ಹತ್ತತ್ರ ಬಂದಾಗ ಹಣ ಇರ್ಬೋದು, ಜಾತಿ ಇರ್ಬೋದು, ತೋಳುಬಲ ಇರ್ಬೋದು, ಇದು ದೊಡ್ಡವರೆಲ್ಲ ಬಂದು ಕಂಬೈನ್ಡ್ ಆಗಿ ಆ ಜನಗಳನ್ನ ಬೈಂಡಿಂಗ್ ಮಾಡ್ತದೆ. ಒಂದು ಹಳ್ಳಿನಲ್ಲಿ ಹೋದಾಗ ಬೈಂಡಿಂಗ್ ಫ್ಯಾಕ್ಟರ್ಸ್ ಅಂತ ಇರ್ತದೆ. ಅದರೆಲ್ಲದರಿಂದನೂ ಅವ್ರನ್ನ ಬಿಡಿಸಿ ನಾವು ಅವ್ರ ಒಳಗಿರೋದನ್ನ ಒಂದು ಆತ್ಮಸಾಕ್ಷಿ ಜಾಗೃತಗೊಳಿಸಿ ಒಳ್ಳೆತನವನ್ನು ಜಾಗೃತಗೊಳಿಸ್ಬೇಕಂದ್ರೆ ಇಟ್ಸ್ ಎ ವೆರಿ ಬಿಗ್ ಟಾಸ್ಕ್ ಇದು. ಅದಕ್ಕೆ ನಾವು ನಡ್ಕೊಂಡು ಅವ್ರ ಮನೆಗೆ ಹೋದಾಗಲೇ ಇವೆಲ್ಲ ಸಾಧ್ಯ ಆಗ್ತದೆ. ಈ ಕ್ಷೇತ್ರ ಚಿಕ್ಕದಾಗಿರೋದ್ರಿಂದ ಇಲ್ಲಿ ಖಂಡಿತ ಈ ಕ್ಷೇತ್ರದಲ್ಲಿ ಅದನ್ನು ಮಾಡಿ ತೋರಿಸ್ತೀವಿ. ಇದು ಸಾಂಘಿಕ ಹೋರಾಟ. ಇಲ್ಲಿ ವಿನಯ್ ಕುಮಾರ್ ಒಬ್ಬನೇ ಮಾಡ್ತಾ ಇಲ್ಲ. ಈಗ ನಾವು ಮಾತಾಡ್ತಿದ್ದೀವಿ ಅಂತಂದ್ರೆ 100 ಜನ ಹಲವಾರು ಹಳ್ಳಿಗಳಲ್ಲಿ ಹೋಗಿ ಅವ್ರವ್ರ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕಡೆ ಮೀಟಿಂಗ್ಗಳು ನಡೀತಾ ಇದ್ದಾವೆ. ಎಲ್ಲರೂ ಕೂಡ ಒಂದು ನಾನು ನೋಡಿದ್ದೀನಿ, ವೆರಿ ಹಾನೆಸ್ಟ್. ಇವತ್ತು ಈ BJPನಲ್ಲಿ ಎಲ್ಲ ಲೀಡರ್ಸು ಕೂಡ ಹೆಸರು ಗೆಲ್ಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಯಾವುದೇ ಆದ ಒಂದು ಡಿವಿಷನ್ ಇಲ್ಲ. ಅದು ಅಜಯ್ ಕುಮಾರ್ ಇರ್ಬೋದು, ಪ್ರಾಮಾಣಿಕವಾಗಿ ಎಫರ್ಟ್ ಆಗ್ತಿದ್ದಾರೆ. ರಾಜನಹಳ್ಳಿ ಶಿವಕುಮಾರ್ ಇರ್ಬೋದು, ನಮ್ಮ ಜಾಧವ್ ಅವರು ಇರ್ಬೋದು, ಎಲ್ಲರೂ ಕೂಡ GM ಸಿದ್ದೇಶ್ವರ್ ಇರ್ಬೋದು, ವಿಜೇಂದ್ರ ಅವರು ಕೂಡ ನಿನ್ನೆ ಬಂದಿದ್ರು. ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಎಫರ್ಟ್ ಆಗ್ತಾ ಇದ್ದಾರೆ. ಐ ಥಿಂಕ್ ಒಂದು ಕ್ರಾಂತಿ ಈ ಒಂದು ಕ್ಷೇತ್ರದಲ್ಲಿ ಕ್ರಾಂತಿ. ಯಾಕೆಂದರೆ BJP ಗೆದ್ದೇ ಇಲ್ಲ. ಆಮೇಲೆ ಡೆಮೋಗ್ರಫಿ ಅಂತ ಏನಿದೆ, ಇಟ್ ಈಸ್ ಅಪೋಸ್ ಟು BJP. ಅಂದರೆ BJP ಗೆಲ್ಲಕ್ಕೆ ಆಗದೇ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಪಾಪ್ಯುಲೇಷನ್ ಕಂಪೋಸಿಷನ್ ಇರೋಂಥದ್ದು. ಅದರಲ್ಲೂ ಬದಲಾವಣೆ ಆಗ್ತದೆ ಈ ಸರಿ. ಮೈನಾರಿಟೀಸು ಕೂಡ BJP ವೋಟ್ ಆಗ್ತಿದ್ದಾರೆ. ಎಲ್ಲರೂ ರೆಬೆಲ್ ಆಗಿದ್ದಾರೆ. ಅವ್ರಿಗೆ ಅರ್ಥ ಆಗ್ಬಿಟ್ಟಿದೆ ನಮ್ಮ ಮೇಲೆ ನಡೀತಾರಂಥ ಶೋಷಣೆ. ನನಗೆ ಒಂದೊಂದ್ಸರಿ ಅನ್ನಿಸ್ತದೆ, ನೀವು ಕಮೆಂಟ್ ನೋಡಿ, ಸಮರ್ಥ ಯಾವುದೇ ವಿಡಿಯೋ ಹಾಕಿದಾಗ ಕಮೆಂಟ್ಗಳು ನೋಡಿ, ಒಂದು ಪಾಸಿಟಿವ್ ಇರಲ್ಲ. ಕಮೆಂಟ್ನ ಡಿಸೇಬಲ್ ಮಾಡಿ ಇವತ್ತು ರೀಲ್ ಆಗ್ತಿದ್ದಾರೆ.